ಜಿಲ್ಲೆ ಮತ್ತು ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ಬಾಣಂತಿಯರ ಸರಣಿ ಸಾವಿನ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸರ್ಕಾರ ಒಂದು ಕೊಲೆಗಡಕ ಸರ್ಕಾರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಾಣಂತಿಯರು ಗರ್ಭಿಣಿಯರು ತಾವು ಗರ್ಭಿಣಿಯಾದಾಗ ಎಷ್ಟೊಂದು ಖುಷಿಯಾಗಿರ್ತಾರೆ. ಇಡೀ ಅವರ ಕುಟುಂಬವೇ ಒಂದು ಸಂತೋಷದಲ್ಲಿ ತೇಲಾಡುತ್ತಿರ್ತದೆ. ಅವರ ಕುಟುಂಬದಲ್ಲಿ ಒಂದು ಹೊಸ ಮಗು ಹಸುಗೂಸು ಬರ್ತಿದೆ ಅಂದರೆ ಎಲ್ಲರೂ ಖುಷಿಯಿಂದ ಅವ್ರನ್ನ ಅಂಗೈಯಲ್ಲಿ ಇಟ್ಕೊಂಡು ಆರೈಕೆ ಮಾಡ್ತಾರೆ ಗರ್ಭಿಣಿಯರನ್ನ. ಆದರೆ ಡಿಲೆವರಿ ಸಂದರ್ಭದಲ್ಲಿ ಮಹಿಳೆಯರು ಡಿಲೆವರಿಗೆ ಹೋದಾಗ ಅವರು ಅಚಾನಕ್ಕಾಗಿ ಸಾವನ್ನಪ್ತಾರೆ. ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ಏನಂತೇಳಿ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ಇದರದ ಸೂಕ್ತವಾದಂಥ ತನಿಖೆ ಮಾಡಿ ಇದಕ್ಕೆ ನಿಜವಾದ ಕಾರಣ ಏನಂತೇಳಿ ಪರಿಗಣಿಸಬೇಕು ಮತ್ತು ಅದಕ್ಕೆ ತಕ್ಕ ಒಂದು ಪರಿಹಾರವನ್ನು ಕಲ್ಪಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಮಕ್ಕಳ ಸಾವನ್ನು ಆಗ್ತಿದೆ. ಹಸುಗೂಸುಗಳು ಇನ್ನೂ ಅವರು ಜಗತ್ತೇ ಕಂಡಿಲ್ಲ. ತಾಯಿ ಮಡಿಲಲ್ಲಿ ತಾಯಿ ಎದೆ ಹಾಲು ಕುಡ್ಕೊಂಡು ಬೆಳೆಯುವಂಥ ಮಕ್ಕಳಿಗೆ ತಬಲಿಯನ್ನು ಮಾಡುವ ಒಂದು ಪಾಪದ ಕಾರ್ಯ ಈ ಸರ್ಕಾರ ಮಾಡ್ತಿದೆ. ಈ ಸರ್ಕಾರ ಪಾಪದ ಸರ್ಕಾರ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತೀನಿ. ಇಂಥ ಹಸುಗೂಸುಗಳ ಪಾಪ ಮತ್ತು ಆ ಗರ್ಭಿಣಿಯರು ಬಾಣಂತಿಯರಾದ ಸಾವದ ಪಾಪವನ್ನು ನಿಮ್ಮನ್ನು ಯಾವತ್ತಿಗೂ ಖಂಡಿತ ನಿಮ್ಮನ್ನು ಬಿಡೋದಿಲ್ಲ, ತಟ್ಟದೆ ಬಿಡೋದಿಲ್ಲ ಅಂತೇಳಿ ನಾನು ಹೇಳಕ್ಕೆ ಇಚ್ಛಿಸ್ತೀನಿ. ಮತ್ತು ಈಗ ನಾನು ಹೇಳಬೇಕಂದ್ರೆ ಈ ಸರ್ಕಾರ ಯಾವುದೇ ಒಂದು ನೈತಿಕ ಹೊಣೆಗಾರ ಯಾವುದಕ್ಕೂ ಹೊತ್ತಿಲ್ಲ. ಮೊದಲನೇದಾಗಿ ದಲಿತರ ಹಣ ಕಬಳಿಸ್ಕೊಂಡ್ರು, ಆದಮೇಲೆ ರೈತರಿಗೆ ಅನ್ಯಾಯ ಮಾಡಿದರು. ವಕ್ಫ್ ಬೋರ್ಡ್ ಹೆಸರಿನಲ್ಲಿ ರೈತರ ಜಮೀನನ್ನು ಬಳಕಾಯಿಸ್ಕೊತಿದ್ದಾರೆ. ಆದ ನಂತರ ಇವರು ಗರ್ಭಿಣಿಯರಿಗೆ ನಡೆದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಗೌರವಾನ್ವಿತ ಎಲ್ಲ ಮುಖಂಡರುಗಳೇ, ಪದಾಧಿಕಾರಿ ಬಂಧುಗಳೇ, ಭಗಿನಿಯರೇ, ನಗರ ಪಾಲಿಕೆಯ ಗೌರವಾನ್ವಿತ ಸದಸ್ಯ ಬಂಧುಗಳೇ, ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ಕಳೆದ 2 ವರ್ಷದ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವತ್ತಿನ ಕಾಂಗ್ರೆಸ್ ಪಕ್ಷ ಜನರಿಗೆ ಪಂಚ ಗ್ಯಾರಂಟಿಗಳನ್ನ, ಸುಳ್ಳು ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದು 2 ವರ್ಷ ಆಗಲಿಕ್ಕೆ ಬಂತು. ಕಳೆದ 2 ವರ್ಷದ ಅವಧಿಯಲ್ಲಿ ಕಳೆದ ವರ್ಷ ಅನೇಕ ರೈತರ ಆತ್ಮಹತ್ಯೆಗಳು ರಾಜ್ಯದಲ್ಲಿ ಸಂಭವಿಸಿದವು. ಒಂದು ಕಡೆ ಬರಗಾಲದಲ್ಲಿ ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥ ಸರ್ಕಾರ ರೈತರ ನೆರವಿಗೆ ಬರಲಿಲ್ಲ. ಇವತ್ತು ರಾಜ್ಯದಲ್ಲಿ ಕಳೆದ 6 ತಿಂಗಳಲ್ಲಿ ಸುಮಾರು 700ಕ್ಕೂ ಹೆಚ್ಚು ಬಾಣತಿಯರ ಹತ್ಯೆ, ಇವತ್ತು ಸಾವುಗಳು ಸಂಭವಿಸಿದವು ರಾಜ್ಯದಲ್ಲಿ. ಸೌಜನ್ಯಕ್ಕಾದ್ರೂ ಕೂಡ ಬಾಣತಿಯರ ಮನೆಗೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಕೂಡ ಇವತ್ತಿನ ಸರ್ಕಾರ ಮಾಡಲಿಲ್ಲ. ಇವತ್ತು ಆರೋಗ್ಯ ಇಲಾಖೆ ಮಂತ್ರಿಗಳು ಎಷ್ಟೊಂದು ಬೇಜವಾಬ್ದಾರಿ ಹೇಳಿಕೆ ಕೊಟ್ರಂದ್ರೆ, ಬಳ್ಳಾರಿ ಬೇರೆ ಬೇರೆ ಆಸ್ಪತ್ರೆಗಳು ಆಗಿರ್ತಕ್ಕಂಥ ನಿಧನಗಳು ನಮ್ಮ ಗಮನಕ್ಕೆ ಇಲ್ಲ ಅಂತ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟು ಬೇಜವಾಬ್ದಾರಿತನವನ್ನು ಬೆರೆದು, ಒಂದು ಕಡೆ ಬಾಣತಿಯರ ಸರಣಿ ಸಾವುಗಳು. ಇವತ್ತು ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯನ್ನ ಮಾಡಿ ದಿನನಿತ್ಯದ ಬಡವರ, ಕೂಲಿ ಕಾರ್ಮಿಕರ ರಕ್ತವನ್ನ ಹೀರ್ತಕ್ಕಂಥ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಗುತ್ತಿಗೆದಾರರಿಗೆ ನಮಗೆ ಕೆಲಸ ಮಾಡಿವಿ, ಲಕ್ಷಾಂತರ ಕೋಟ್ಯಾಂತರ ಸಾಲ ಮಾಡಿವಿ, ಸರ್ಕಾರ ನಮಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿ ಆತ್ಮಹತ್ಯೆಗಳು ನಡೆದವು. ಅದರಲ್ಲಿಯೂ ಕೂಡ ಗುತ್ತಿಗೆದಾರರನ್ನ ಶೋಷಣೆ ಮಾಡ್ತಕ್ಕಂಥ ಕಾರ್ಯ. ಇತ್ತೀಚೆಗೆ ಬೆಳಗಾವದಲ್ಲಿ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ. ಆ ಆತ್ಮಹತ್ಯೆ ಡೆತ್ ನೋಟ್ ಬರೆಯತಕ್ಕಂಥ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಹೆಸರನ್ನ ನಮೂದು ಮಾಡಿದ. ಕಳೆದ ವಾರದ ಹಿಂದೆ ಬೀದರ್ದಲ್ಲಿ ಸಚಿನ್ ಎಂಬಂತ ಗುತ್ತಿಗೆದಾರ ತನ್ನ ಡೆತ್ ನೋಟ್ ನಲ್ಲಿ ಖರ್ಗೆ ಅವರ PA ಹೆಸರು ಬರೆದಿಟ್ಟು ಮತ್ತು ಸ್ವತಃ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಕೂಡ ಅದರೊಳಗೆ ನಮೂದಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿತ್ತು. ಹಿಂದೆ ಬೆಳಗಾವದಲ್ಲಿ ಸಂತೋಷ್ ಎಂಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಾಗ ಈಶ್ವರಪ್ಪನವರ ಮೇಲೆ ಅವತ್ತಿನ ವಿರೋಧ ಪಕ್ಷ ಕಾಂಗ್ರೆಸ್, ಇದೇ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು
ಏನೆಲ್ಲ ಹೇಳಿಕೆ ಕೊಟ್ಟಿದ್ರು ಅನ್ನೋಂಥದ್ರ ಬಗ್ಗೆ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇದ್ದಾರೆ ಇವತ್ತು. ಅಂದ್ರ ಇವತ್ತು ನಿಮ್ಗೆ ನೈತಿಕತೆ ಇಲ್ವಾ? ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯಂತ ಹಿರಿಯ ರಾಜಕಾರಣಿಗಳು, ರಾಜ್ಯದಲ್ಲಿ ಹಿಂದೆ 5 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರಿ. ಇವತ್ತು ಆ ಡೆತ್ ನೋಟದಲ್ಲಿ ಯಾರ್ಯಾರನ್ನ ಸುಪಾರಿ ಕೊಡ್ಬೇಕಂತ ಅನ್ನೋದ್ರ ಬಗ್ಗೆ ಯೋಚನೆ ಆಗಿತ್ತು. ಎಲ್ಲ ವಿಷಯಗಳನ್ನ 7 ಪೇಜ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡದ್ದು ಅತ್ಯಂತ ಎಂತವರಿಗೂ ಅವರ ಕುಟುಂಬದವರನ್ನು ನೋಡಿದರೆ ಕಣ್ಣೀರು ಬರ್ತಕ್ಕಂಥ ಸ್ಥಿತಿ. ಇವತ್ತು ಈ ಒಂದು ಪ್ರಕರಣದಲ್ಲಿ ಸಿಐಡಿಗೆ ಕೊಟ್ಟು ಇವತ್ತ ಕೈ ತೊಳ್ಕೊಂಡು ಏನೂ ನಡೆದೇ ಅಲ್ಲ ಅನ್ನೋ ರೀತಿ ಒಳಗೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇವತ್ತು ಕೂತ್ಬಿಟ್ಟದ. ಯಾಕಂದ್ರೆ ಇವತ್ತಿನ ರಾಜ್ಯ ಸರ್ಕಾರದ ಮೇಲೆ ಜನರಿಗೆ ನಂಬಿಕೆ ಇಲ್ಲ. ಹಿಂದೆ ಇದೇ ಲೋಕಾಯುಕ್ತ ಸಂಸ್ಥೆಯನ್ನ ನೀವು ಅದರ ಕುತ್ತಿಗೆ ಕತ್ತನ್ನ ಹೆಚ್ಚಿಗೆ ಅದನ್ನ ಜೀವಿಲ್ಲದಂತೆ ಮಾಡಿ 5 ವರ್ಷ ನೀವು ಆಡಳಿತ ಮಾಡಿದ್ರಿ. ಇವತ್ತು ರಾಜ್ಯದಲ್ಲಿ ಪೊಲೀಸ್ ಇಲಾಖೆಗೆ ಅವರ ಜೀವನದೊಳಗೆ ಸತ್ವನೇ ಇಲ್ಲ ಅನ್ನೋ ರೀತಿ ಒಳಗೆ ಅವ್ರನ್ನ ಕುಗ್ಗಿಸಿಬಿಟ್ಟಿರಿ ಪೊಲೀಸರಿಗೆ. ಮೊನ್ನೆ ದಿವಸ ಬೆಳಗಾವದಲ್ಲಿ CT ರವಿ ಅವ್ರನ್ನ ಅರೆಸ್ಟ್ ಮಾಡಿ ರಾತ್ರಿ ಇಡೀ ಅವ್ರು ಯಾವ ರೀತಿ ಸುತ್ತರಿಸಿ ಅವ್ರನ್ನ ಯಾವ ರೀತಿ ಹಿಂಸೆ ಮಾಡಿದಿರಿ ಅಂತ ಅನ್ನೋದ್ರ ಬಗ್ಗೆ ಇವತ್ತು ರಾಜ್ಯದ ಜನ ಇವತ್ತು ನೋಡಿದಾರ. ಅಂದ್ರೆ ಪೊಲೀಸ್ ಇಲಾಖೆ ಕೂಡ ಸರ್ಕಾರದ ಕೈಗೊಂಬೆ ಆಗಿ ಇವತ್ತು ವರ್ತನೆ ಮಾಡ್ತಕ್ಕಂಥ ಇಂಥ ಸಂದರ್ಭದೊಳಗೆ CID ಇಂದ ನ್ಯಾಯ ಸಿಗದಿಲ್ಲ ಅಂತ ಅನ್ನುವಂಥದ್ದನ್ನ ತಿಳ್ಕೊಂಡು ಆ ಕುಟುಂಬ ಇವತ್ತು CBIಗೆ ಆಗ್ರಹಿಸಿದ್ರು. ಅದಕ್ಕಾಗಿ ಆ ಕುಟುಂಬದವರು ಏನ್ ಇವತ್ತು CBIಗೆ ಆಗ್ರಹ ಮಾಡಿದಾರೆ ಕೊಡ್ಬೇಕಂತ ಹೇಳಿ ಭಾರತೀಯ ಜನತಾ ಪಕ್ಷ ಆ ಕುಟುಂಬದ ಪರವಾಗಿ ನಿಂತ್ಕೊಂಡು ಇವತ್ತು ಅವರಿಗೆ ನ್ಯಾಯ ಕೊಡಿಸಬೇಕನ್ನುವಂತ ಕಾರಣದಿಂದ ಸಮಗ್ರ ಈ ತನಿಖೆಯನ್ನು CBIಗೆ ಕೊಡಬೇಕು. ತಕ್ಷಣವೇ ಮುಖ್ಯಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆ ಪಡಿಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಬಂಧುಗಳು, ಇವತ್ತು ರಾಜ್ಯದಲ್ಲಿ ಕಳೆದ 18 ತಿಂಗಳ ಅವಧಿಯಲ್ಲಿ ಇವತ್ತು ಬೆಲೆ ಏರಿಕೆ, ಹಾಲಿನಿಂದ ಹಿಡಿದು ಅಲ್ಪ ಹಾಲದವರೆಗೆ, ತುಪ್ಪದಿಂದ ಹಿಡ್ಕೊಂಡು ಮದ್ಯದ ಪ್ರತಿಯೊಂದರಲ್ಲಿ ಕೂಡ ಬೆಲೆ ಏರಿಕೆಯನ್ನ ಮಾಡಿ ಇವತ್ತ ಬಡವರನ್ನ ರಕ್ತವನ್ನು ಹಿರ್ತಕ್ಕಂಥ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಮೊನ್ನೆ ದಿವಸ ಬಸ್ ದರವನ್ನ ಏರಿಕೆ ಮಾಡಿ 15% ಬಸ್ ದರ ಏರಿಕೆ ಮಾಡಿದಿರಿ. ಮುಂಚೆ ಈ ಚುನಾವಣೆ ಪೂರ್ವದಲ್ಲಿ ಏನ್ ಹೇಳಿದ್ರಿ ಅಂದ್ರೆ ಬಿಜೆಪಿ ಅವರು 40% ಸರ್ಕಾರ ಅಂತ ಆರೋಪ ಮಾಡಿದ್ರಿ. ಕಳೆದ 2 ವರ್ಷ ನಿಮ್ಮದೇ ಸರ್ಕಾರ ಅದ, ಯಾಕೆ ತನಿಖೆ ಮಾಡಲಿಲ್ಲ? ಯಾಕೆ ಅದಕ್ಕೆ ಪುರಾವೆಗಳು ಕೊಡ್ಲಿಲ್ಲ? ಅಂದ್ರೆ ಸುಳ್ಳುಗಳನ್ನೇ ಹೇಳಿ ಸುಳ್ಳೇ ಮನಿದೇವರು ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು ಜನರಿಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಒಂದ್ ಕಡೆ ಮಹಿಳೆಯರಿಗೆ ಉಚಿತ ಅಂತ ಹೇಳ್ತೀರಿ. ಇವತ್ತ ಗಂಡಸರಿ ಏನ್ ಪಾಪ ಮಾಡಿದಾರ? ಅವ್ರಿಗೆ 15% ಏರಿಕೆ ಮಾಡಿ ಇವತ್ತು ಅವ್ರಿಗೆ ಶೋಷಣೆ ಮಾಡ್ತಾರೆ. ಒಂದ್ ಕಡೆ ಕೊಟ್ಟಂಗ್ ಮಾಡೋದು, 4 ಕಡೆ ಕಿತ್ಕೊಳ್ಳಂಗ್ ಮಾಡೋದು, ಈ ರೀತಿ ಶೋಷಣೆ ಮಾಡ್ತಕ್ಕಂಥದ್ದು. ಪೆಟ್ರೋಲ್ ದರ ಹೆಚ್ಚಿಗೆ ಮಾಡಿದಿರಿ, ಡೀಸೆಲ್ ರೇಟ್ ಹೆಚ್ಚಿಗೆ ಮಾಡಿದಿರಿ. ಇವತ್ತು ಉತಾರಿಯಿಂದ ಹಿಡ್ಕೊಂಡು ಜನ್ಮ ಉತಾರಿಯಿಂದ ಹಿಡ್ಕೊಂಡು ಮರಣ ಉತಾರಿವರೆಗೆ ಕೂಡ 10 ರೂಪಾಯಿದಲ್ಲಿ ಇರ್ತಕ್ಕಂಥದ್ದು 100 ರೂಪಾಯಿಯನ್ನು ಮಾಡಿದಿರಿ. ಮುದ್ರಾಂಕ ಶುಲ್ಕ ಹೆಚ್ಚು ಮಾಡಿದಿರಿ. ಪ್ರತಿಯೊಂದರಲ್ಲಿಯೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ಲೂಟಿ ಮಾಡ್ತಾ ಇದೆ. ಅಂದ್ರೆ ಈ ಲೂಟಿ ಮಾಡ್ತಕ್ಕಂಥ ದುಡ್ಡು ಎಲ್ಲಿ ಹೋಯ್ತು ಅನ್ನುವಂಥದ್ರ ಬಗ್ಗೆ ರಾಜ್ಯದ ಜನರಿಗೆ ಹೇಳಬೇಕಾಗಿದೆ. ಇನ್ನೊಂದು ಕಡೆ ಅಭಿವೃದ್ಧಿ ಅನ್ನುವಂಥದ್ದು ಕಳೆದ 2 ವರ್ಷದಲ್ಲಿ ಒಂದೇ ಒಂದು ಕಲ್ಲನ್ನು ಎತ್ಕೊಡಕ್ ಆಗ್ತಾ ಇಲ್ಲ. ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಅನೇಕ ಶಾಸಕರು ಕೂಡ ಇವತ್ತು ಹೇಳ್ತಾ ಇದ್ದಾರೆ, ನಮ್ಗೆ ಅನುದಾನ ಕೊಡ್ಲಿಕ್ಕೆ ನಮ್ಮ ರಾಜೀನಾಮೆ ತಗೊಂಡ್ಬಿಡ್ರಿ ಅಂತ ಹೇಳುವಂತ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದೊಳಗೆ 2 ವರ್ಷದೊಳಗೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳಿಲ್ಲ. ಇವತ್ತು ಇಡೀ ರಾಜ್ಯ ಎಲ್ಲ ಹಂತದೊಳಗೆ ವಿಫಲ ಆಗಿ ರಾಜ್ಯ ಬರ್ಬಾದ್ ಮಾಡಿ ಇಟ್ಟಿದ್ರಿ. ಖಜಾನೆ ಖಾಲಿಯಾಗಿ ಹೋಗ್ಯದ. ನೌಕರದಾರಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ. ಆಸ್ಪತ್ರೆಗಳಿಗೆ ಹೋದ್ರೆ ಸರ್ಕಾರಿ ಆಸ್ಪತ್ರೆದೊಳಗೆ ಮೆಡಿಸಿನ್ ಸಿಗಾಕತ್ತಿಲ್ಲ. ಇವತ್ತ ಯಾಕೆ ಇವತ್ತು ಬಾಣತಿಯರು ಸಾವಾಗತ್ತದ? ಇವತ್ತು ಸರಿಯಾದ ಔಷಧಗಳಿಲ್ಲ, ಸರಿಯಾದ ಉಪಚಾರ ಇಲ್ಲ. ಈ ಕಾರಣಕ್ಕೆ ಇವತ್ತು ಭಾರತೀಯರ ಹತ್ಯೆ ಆಗತ್ತೆ.